ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಮಾರ್ನಿಂಗ್ ಎದ್ದ ತಕ್ಷಣ ನನ್ನ ಮಕ್ಕಳು ಇವತ್ತು ಸ್ಟೇಡಿಯಮ್ಗೆ ಹೋಗಿ ಎಕ್ಸಸೈಜು, ರನ್ನಿಂಗ್ ರೇಸ್ ಎಲ್ಲ ಮಾಡ್ಕೊಬಂದಿದ್ದಾರೆ. ತುಂಬ ಟೈರ್ಡ್ ಆಗಿದೆ ಅಂತ ಅನಿಸುತ್ತೆ. ಅಲ್ಲಿಂದ ಬಂದ ತಕ್ಷಣ ಕೈಕಾಲು ಮುಖ ಎಲ್ಲ ವಾಶ್ ಮಾಡಿಕೊಂಡು ಬಂದು ಕೂತಿದ್ರು. ಅಷ್ಟರೊಳಗಡೆ ನಾನು ನೈಟೇ ಅಂಬ್ಲಿಕಾಯಿ ಸಿಟ್ಬಿಟ್ಟಿರ್ತೀನಿ. ಅದಕ್ಕೆ ಮಾರ್ನಿಂಗು ಮೊಸರು ಹಾಕಿ ಕೊಟ್ಟರೆ ಮಕ್ಕಳು ಚೆನ್ನಾಗಿ ಕುಡಿತವೆ. ಹೆಲ್ದಿ ಕೂಡ ಅಂತಲೇ ಹೇಳ್ಬೋದು, ತಂಪು ಕೂಡ ಈ ಬಿಸಿಲಿಗೆ. ನೋಡಿಲಿ ಒಂದು ತೋರ್ಸ, ಆದ್ರೆ ಕಲ್ಲರ್ ಆಗಿದ್ದೀರಾ ಚೆನ್ನಾಗಿರೋದು ಅಲ್ವಾ? ರೆಡ್ ಕಲರ್ ಇದ್ದೀರಾ? ತಡಿ ಟೇಸ್ಟ್ ನೋಡ್ತೀನಿ. ಪರವಾಗಿಲ್ಲ, ಚೆನ್ನಾಗೈತೆ. ಮಾಡ್ಕೊಟ್ಬಿಟ್ರೆ ಅದನ್ನು ತಿಂತೀರಿ? ಹೌದು, ಇನ್ಯಾಕಿರೋದು ನೀನು? ತಿನ್ನೋದೇ ಇಲ್ಲ ಅಂದ್ಬಿಟ್ಟು ಎಲ್ಲ ನೆಕ್ಕ ಕೂತಾನೆ. ಚೆನ್ನಾಗಿದೆ. ಹೆಂಗಿರೋದಪ್ಪು? ಅಲ್ಲಿ ಬಿಡು, ಸಾಕು ಅಷ್ಟೇ. ಗೊಬ್ಬ ಬೈರು ನೋಡಲಿ, ಜಲ್ ಸುರ್ಸ್ಕೊಂಡ್ ಕೂತವನಾಗ್ಲೆ. ಇಲ್ಲ ಬತ್ತೆ ಎಲ್ಲ ಇದು. ಬೈರು ಇಸ್ಬೇಕಾ? ಬೈರು ಬಾಯಿ ದೊಡ್ಡದಾಗಿರ್ಬೇಕು. ಇದನ್ನ ಬಾಯಿ ಒಳಕ್ಕೆ ಫುಲ್ ಹಾಕೊಂಡು ಇದಕ್ಕೆ ಇದೆ ಹಿಂಗ ಅನ್ಬೇಕಷ್ಟೆ. ಅಪ್ಪ ಕೊರದೋಯ್ತಾನೆ. ಹೋಗು, ನೀನು ತಿನ್ನತ್ತೀವಾ? ಬೇಡವಾ? ತಿನ್ಕೊಳ್ಳೋಣ. ಇಬ್ರು ವೈಟ್ ಸ್ಪೂನ್ನೇ ತಿಂತಿದ್ದೀರಾ? ಮಾಡ್ಕೊಟ್ಬಿಟ್ಟವನ್ಲ ಜಂಬ ಹೊಡಿತವನೆ ಪ್ರೀತಮ್ಮ. ಅಲ್ಲೊಬ್ಬ ಕೂತವನೆ, ಐಸ್ ಕ್ರೀಮ್ ತಿಂತವನೆ. ಐಸ್ ಗೆಡ್ಡೆ ಹೆಂಗೆ ಅದೇ ಅದು. ಇಲ್ಲೊಬ್ಬ ತಿಂತವನೆ, ಇವನು ಬಾಡಿ ಬಿಲ್ಡರ್ ಅಂತ ಹೇಳ್ಬೋದು ಇನ್ನ. ಅಲ್ವಾ ಅಕ್ಕೋ ಪ್ರೀತು? ಐಸ್ ಕ್ರೀಮ್ ಮಾಡೋನೆ ಇವತ್ತು. ಈ ಥರ ಐಸ್ ಕ್ರೀಮ್ ಮಾಡೋನೆ. ಬೋಲುಮ್ಮ, ನಿಂದೇನು ಇಲ್ವಾ ಸಮಾಚಾರ ಹೇಳೋದು? ಅವ್ನು ತಿಂದಾಯ್ತು ಆಗ್ಲೇ. ಪೋಲಿ ನನ್ನ ಮಗ ಸುಮ್ಮನೆ ಕೂತ್ಕೊಂಡು ನೋಡ್ತಾವನ. ಈಗ ನಾವು ತಿನ್ನೋದನ್ನ ನಮ್ಗಿಂತ ಮುಂಚಿತವಾಗಿ ಎಲ್ಲ ಆಯ್ತದೆ ಅವನಿಗೆ, ಅಲ್ವಾ ಬೈರು? ಚಿನ್ನಮ್ಮ ಅಲ್ವಾ? ಪ್ರೀತು, ಇವ ಐಸ್ ಕ್ರೀಮ್ನ ಮಾಡೋಕ್ಕೆ ಏನೇನು ಕಷ್ಟಪಟ್ಟಿದ್ದೀವಿ ಇವತ್ತು ಅಂತ ಹೇಳ್ತೀಯ ಒಂದು ಸ್ವಲ್ಪ? ಏನು ಇಲ್ವಾ? ಏನು ಇಲ್ದಾನೆ 1 ಗಂಟೆ ಟೈಮ್ ಹಿಡಿತಾ ಕೆಲಸ? ಏನೇನಂತ ಹೇಳ್ಬಿಡೋ, ನಿನ್ನ ಬಾಯಿಂದಾನೆ ಕೇಳ್ತೀನಿ ಪ್ಲೀಸ್. ಏನ್ ಮಾಡಿದೆ ಅಂತನಾರು ಹೇಳು, ನನಗೆ ಡೀಟೇಲಾಗಿ ಏನು ಹೇಳಿಲ್ಲ. ಅಕ್ಕೋ, ಇವನು ಏನ್ ಮಾಡಕ್ ಹೋಗಿ ಏನಾಯ್ತು, ಯಾವ ತರ ಆಯ್ತು ಅಂತ ಹೇಳ್ತೀಯಾ? ಯಾವ್ದೋ ದೊಡ್ಡದ್ರಲ್ಲ ಚಿಕ್ಕದ್ರಲ್ಲ? ಫುಲ್ ಎಲ್ಲ ಹಣ್ಣುಗಳೆಲ್ಲ ಎಷ್ಟಿತ್ತು ಅದೆಲ್ಲನೂ ಜಾರ್ಗ್ ಹಾಕಿದ್ನಾ? ನೀರ್ ಹಾಕಿದ್ನ? ಆಮೇಲೆ ನೀರ ಏನ್ ಹಾಕಿದ? ಸಕ್ಕರೆ ಮತ್ತೆ ಕಲ್ಲಂಗಡಿ ಹಣ್ಣು 2 ಪೀಸ್ ಮಾಡಿ ಎಲ್ಲನೂ ಚಿಕ್ಕದು ಮಿಕ್ಸಿ ಜಾರ್ಗೆ ಹಾಕಿದ್ಯಾ? ಆನ್ ಮಾಡಿದಾಗ ಏನಾಯ್ತು ಪ್ರೀತು? ಫುಲ್ಲು ಮೊಕ ಎಲ್ಲ ಯಾವ್ದ್ರಂಗಿತ್ತಕ್ಕು? ಫೇಶಿಯಲ್ಗೆ ಹಚ್ಕೋತಾರಲ್ಲ ಮುಖಕ್ಕೆ, ಆ ಥರ ಆಗಿತ್ತು. ಸದ್ಯ ನಾನು ಬರೋಷ್ಟೊಳಗಡೆ ನಾನು ಹೊರಗಡೆ ಬೈರೂನ್ ಬಿಡಕ್ಕೆ ಹೋಗಿದ್ದೆ. ಅಲ್ಲಿಂದ ಬರೋಷ್ಟೊಳಗಡೆ ಪ್ರೀತಮು ಎಲ್ಲ ಮುಖ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟಿದ್ದ. ಅಲ್ಲೋಗಿ ನೋಡ್ತೀನಿ, ಅಡುಗೆ ಮನೆ ಟೈಲ್ಸು, ವಾರ್ಡ್ರೋಫು ಎಲ್ಲ ರೆಡ್ ಕಲರ್ ಬಣ್ಣ ಆಗ್ಬಿಟ್ಟೈತೆ ಅಲ್ವಾ ಪ್ರೀತು? ನೆಲದಲ್ಲೂ ಅದೆಷ್ಟು ದೂರ ಆರೈತೆ ಅಂತಂದ್ರೆ ರೂಮು ಡೋರ್ ಗಂಟ್ಲು ಆರೈತೆ. ಕೆಳಗಡೆ ಫ್ರಿಜ್ಜು, ಕೆಳಗಡೆ ನೆಲ, ಮತ್ತೆ ಡಬ್ಬಿಗಳು ಇಟ್ಕೋತೀವಲ್ಲ ಅಲ್ಲಿ, ಅದನ್ನೆಲ್ಲ ವಿಡಿಯೋ ಮಾಡ್ಕೋಬೇಕಾಯ್ತು ಅಲ್ವಾ ಪ್ರೀತು? ನನ್ನ ಮಗ ಐಸ್ ಕ್ರೀಮ್ ಮಾಡಕ್ ಹೋಗಿ ಮಾಡೋನೆ ಅಂತ. ಚೆನ್ನಾಗಿರೋದು ಅಲ್ವಾ? ಒಳ್ಳೆ ವ್ಯೂಸ್ ಆಗೋದು. ಇಷ್ಟು ದೊಡ್ಡನಾಗಿತ್ಕೊಂಡು ಹಿಂಗೆ ಮಾಡೋನಲ್ಲ ಅಂತ ಅಲ್ವಾ? ಅಲ್ವಾ ಬೈರು? ಐಸ್ ಕ್ರೀಮ್ ಮಾಡಿಕೊಟ್ಟವನೆ, ತಿಂತಾ ಕೂತಿದ್ದೀನಿ. ತುಂಬ ಕಷ್ಟಪಟ್ಟು ಮಾಡೋನೆ. ನನ್ನ ಕಷ್ಟ ಬೀಳಿಸ್ತಾ ಒಟ್ಟಿನಲ್ಲಿ ಬೆಳಗ್ಗೆಯಿಂದ 1 ಅವರ್ ಹಿಡಿತು ಕೆಲಸ. ಕ್ಲೀನ್ ಮಾಡೋಷ್ಟ್ರೊಳಗಡೆ
ಬನಾನಾ ಜ್ಯೂಸ್. ಅಕ್ಕು ಮಾರ್ಕೆಟ್ಗೆ ಹೋಗಿ ಒಂದು ಸ್ವಲ್ಪ ಸಾಮಾನು ತಗೊಬರ್ಬೇಕು. ಆಟ ಆಡಕ್ಕೆ ಹೋಗ್ಬೇಕು ನಾವು. ಆಟ ಆಡುವಂತೆ ನಡಿ. ನಾನು ಒಬ್ಳೇ ಹೋಗ್ಲಾ? ಅಪ್ಪ ಬರೋದು 7:30 ಆಯ್ತದೆ. ನೀನು ನಾನು ಅಲ್ಲಿ ಹೋಗಿ ಸ್ಯಾರಿ ಇಸ್ಕೊಂಡ್ಬಂದ್ಬಿಡು ಮೊದಲು, ಮರ್ತ್ಕೊಬಿಟ್ಟು ಆಮೇಲೆ ಬೆಳಗ್ಗೆ ಫಂಕ್ಷನ್ಗೆ ಹೋಗೋಕ್ಕೆ. ನಾಳೆ ಮತ್ತೆ ಯಾವಾಗ? ಶನಿವಾರ, ನಾಳೆ ಭಾನುವಾರ ಗೌಡಗೆರೆಗೆ ಬೀಗರ ಊಟಕ್ಕೆ ಹೋಗ್ಬೇಕಲ್ಲ. ಅಕ್ಕು ಹೋಗದಾ? ಬಾರೋ. ಪ್ಲೇಯಿಂಗ್ ಟೈಮ್ ಆಮೇಲೆ ಆಟ ಆಡ್ಕೊಂಡ್ರಾಯ್ತು. ಬಾ, ಏನು ಒಂದು 10 ನಿಮಿಷ ಇಲ್ಲೇ ಹತ್ತಿರದಲ್ಲ ಐತಲ್ಲ ಆ ಮಾರ್ಕೆಟ್ಗೆ ಹೋಗೋಣ. ಬೈರು ನೀನ್ ಬತ್ತೀಯಾ? ನೋಡು ಇವ್ರಿಬ್ರು ಬರೋದಿಲ್ಲ ಅಂತವ್ರೆ, ನೀನೇ ನನ್ನ ಜೊತೆಲಿ ಬರೋನು. ಬಾ ಬಂದ್ಬಿಟ್ರೆ ನಿನ್ನ ಉದ್ಲು ಕೇಳ್ಕೊಯ್ತಾನೆ. ಏನಾರು ಬೇಕು ಅಂದ್ರೆ ಬರ್ತೀರಿ, ಬೇಡ ಅಂದ್ರೆ ಇಲ್ಲೇ ಇರ್ತೀರಿ. ಏನಪ್ಪ ತಗೋತೀನಿ? ಏನ್ ಬೇಕು ಹೇಳು. ಅಲ್ಲಿ ಬಂದ್ರೆ ಏನಾರು ಒಂದು ತಗೊಡೋದಂತೂ ಗ್ಯಾರಂಟಿ, ಬರ್ಲಿಲ್ಲ ಅಂದ್ರೆ ಇಲ್ಲ. ಏನು ಬೈರು? ಅವ್ರು ಆಟ ಆಡಕ್ಕೆ ಹೋಗೋರೆ, ನೀನು ಹೋಗ್ಬೇಕಾ ಮೇಲೆ ಆಟ ಆಡಕ್ಕೆ? ನೀನುವೇ ಬ್ಯಾಟ್ ಬಾಲ್ ಆಡ್ತೀಯಾ? ಹಾಂ, ಬಿಡ್ಲಾ? ಬಿಡ್ತೀನಿ. ನಡಿ, ಇದನ್ನು ಕತ್ತು. ನಡಿ ನಡಿಯಮ್ಮ, ಬಾ. ಇವರು ಬ್ಯಾಟ್ ಬಾಲ್ ಆಡ್ತವ್ರೆ, ಇವ್ರ ಜೊತೆ ಈಗ ನೀನು ಆಟ ಆಡ್ಬೇಕು. ಇಲ್ಲಿ ನೀವು ಆಟ ಆಡಕ್ಕೆ ಬಂದರೆ ಅದುವೇ ಏನು ಬಡ್ಕತ್ತ ಕೂತು ಅಲ್ಲಿ ಕಟ್ಟಕ್ಕೆ ಹೋಗಿ ಪ್ರೀತು. ಹೆಂಗೂ ಕ್ರಾಚಸ್ ಆಗೈತೆ ತಾನೆ ಅದು ಕೆಳಗಡೆ. ಇಲ್ಲಾದ್ರೂ ಕ್ರಾಚಸ್ ಆಗ್ಬಿಡ್ತದೆ ಫುಲ್ಲು. ಕ್ರಾಚಸ್ ಆಯ್ತದೆ ಅದೊಂದು ಕಡೆ ಆದರೆ ಒಂಥರ. ಆಟ ಆಡಿಸ್ತೀರಾ ಮತ್ತೆ? ಹೋಗ್ಲಾ, ನಾನು ಒಳಗಡೆ ಕೆಲಸ ಮಾಡ್ಕೊಳ್ಳಾ? ಹಾಂ, ಅದಾಗಲೇ ಕಿತ್ತೋಗಿತ್ತು ಕತೆ. ಬೈರು ಬಾಯ್. ಆರು ಗಂಟೆ ತನಕ ಆಟ ಆಡಿಕೊಂಡು ಬೇಗ ಬರಬೇಕು. ನೀನು ನೋಟ್ಸ್ ಬರಿಬೇಕು ಪ್ರೀತು, ಆಯಿತಾ? ಕರಿಯ ಇನ್ನೂ ಒಂದು ಸ್ವಲ್ಪ ಕರಿಯ ಆಯ್ತಿದೆ ಈಗ. ಹಾಗೆ ಫ್ರೆಂಡ್ಸ್, ಈ ಮಕ್ಳುಗಳನ್ನ ಎಷ್ಟು ಹಿಂಸೆ ಮಾಡ್ತಾ ಇದ್ದೀನಿ ಅಂತಂದರೆ, ಹೊರಗಡೆ ಏನಾರು ಕೊಡ್ಸ್ಕೊಂಡು ಕರ್ಕೊಬರ್ತೀನಿ, ಹಾಗೆ ಬರ್ತಾ ಏನಾರು ತಿನ್ನಿಸ್ಕೊಂಡು ಕರ್ಕೊಬರ್ತೀನಿ ಬನ್ನಿ ಅಂತಂದ್ರೂ ಕೂಡ ಅವ್ರು ಬರ್ತಾ ಇಲ್ಲ. ಯಾಕೆಂದರೆ ಕ್ರಿಕೆಟು ಅಷ್ಟು ಅವರಿಗೆ ಇಷ್ಟ, ಅದಕ್ಕೋಸ್ಕರ ಆಟ ಆಡ್ತಾಯಿದ್ರು. ನಾನು ಹಾಗೆ ಬಂದು ಮನೆಯೆಲ್ಲ ಮತ್ತೆ ಬೆಳಗ್ಗೆಯಿಂದ ಸಂಜೆ ತನಕ ಏನೆಲ್ಲ ಹರಿದು ಕೂಡಿಸಿರ್ತಾರೆ ಅದನ್ನೆಲ್ಲ ರೆಡಿ ಮಾಡಿ ಕಸ ಹೊಡೆದು ಮತ್ತೆ ಸಂಜೆ ದೀಪ ಹಚ್ಬೇಕಲ್ಲ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.